ಆರ್ಥಿಕತೆ ಸ್ಥಿತಿ ಅಧಪತನ. ಇರಾನ್ ರಾಷ್ಟ್ರದ ಅಂದ್ರೆ ಇರಾನ್ ಸರ್ಕಾರದ ವಿರುದ್ಧ ಭುಗಿಲೆದ್ದಂತಹ ಜನ ಪ್ರತಿಭಟನೆ. ಇರಾನ್ ರಾಷ್ಟ್ರದಲ್ಲಿ ಆರ್ಥಿಕತೆಯ ಸ್ಥಿತಿ ಅಧಪತನ. ಇರಾನ್ ಸರ್ಕಾರದ ವಿರುದ್ಧ ಭುಗಿಲೆದ್ದಂತಹ ಪ್ರತಿಭಟನೆ. ಇರಾನ್ನ 2250ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆ. ಇರಾನ್ನಲ್ಲಿ ಹಿಂಸಾಚಾರಕ್ಕೆ 35 ಮಂದಿ ಬಲಿ, 29 ಪ್ರತಿಭಟನಾಕಾರರು, ಭದ್ರತಾ ಪಡೆ ಸದಸ್ಯರು ಸಾವು. 1200 ಜನರನ್ನ ಬಂಧಿಸಿದಂತಹ ಇರಾನ್ ಸರ್ಕಾರ. ಇರಾನ್ ಹಾಗೂ ಇರಾಕ್ ನಡುವೆ ನಡೀತಿರುವಂತಹ ಯುದ್ಧ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿ ಸರಿಯಾಗಿ ವ್ಯವಸ್ಥಿತವಾಗಿ ಇಡಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಅದನ್ನ ಯಾವುದನ್ನು ವ್ಯವಸ್ಥಿತವಾಗಿ ಇಡಕ್ಕಾಗ್ತಾ ಇಲ್ಲ. ಅದರ ನಡುವೆಯಲ್ಲಿ ಜನರು ಕೂಡ ಅರ್ಥ ಮಾಡಿಕೊಳ್ಳದೆ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಹಿಂಸಾಚಾರವಾಗ್ತಾ ಇದೆ. ಹಿಂಸಾಚಾರಕ್ಕೆ 35 ಜನ ಬಲಿಯಾಗಿರುವಂಥದ್ದು ನೀವು ನೋಡ್ಬೋದು. ಯುದ್ಧ ನಡೀತಾ ಇರುವಂತಹ ದೇಶಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ಆರ್ಥಿಕತೆ ಸತ್ತೋಗಿರುತ್ತೆ, ಅಲ್ಲಿರುವಂತಹ ಅಭಿವೃದ್ಧಿಗಳು ಕುಂಠಿತವಾಗಿರುತ್ತೆ, ಎಷ್ಟೋ ಜನ ಉದ್ಯೋಗವನ್ನ ಕಳ್ಕೊಂಡಿರ್ತಾರೆ. ಯುದ್ಧ ಆಗ್ತಿರುವಂತಹ ದೇಶಗಳ ಪರಿಸ್ಥಿತಿಯೇ ಹೀಗಿರುತ್ತೆ. ಸರಿಯಾಗಿರುವಂತಹ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಅಂದ್ಕೂಡಲೇ ಜನಸಾಮಾನ್ಯರಿಗೆ ಕೆಲಸ ಸಿಗಲ್ಲ ಅಂತಂದ್ರೆ ದುಡ್ಡು ಹೋಗೋದಿಲ್ಲ ಅಂತಂದ್ರೆ ಕೋಪ ಬರುತ್ತೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಗಳೇನು ಮಾಡಬೇಕು? ಅವರನ್ನ ಗುಂಡಿಕ್ಕಿ ಸಾಯಿಸುವಂಥದ್ದಾಗಿರ್ಬೇಕು, ಇಲ್ಲ ಕಂಟ್ರೋಲ್ ಮಾಡ್ತಾ ಇರುವಂಥದ್ದಾಗಿರ್ಬೇಕು. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಯುದ್ಧ ನಡೀತಿರುವಂತಹ ದೇಶ ಅಂದ ಕೂಡಲೇ ಎಲ್ಲ ಸುಸೂತ್ರವಾಗಿ ಹೋಗುತ್ತೆ ಅನ್ಕೊಂಡಿದ್ರೆ ಬಹಳ ತಪ್ಪು ವೀಕ್ಷಕರೇ. ಅದು ಹಿಂಸಾಚಾರವಾಗ್ತಾ ಇದೆ. ಅಲ್ಲಿ ಸರಿಯಾಗಿರುವಂತಹ ಊಟ ತಿಂಡಿ ವ್ಯವಸ್ಥೆ ಇರೋದಿಲ್ಲ. ಯಾವ ಬಿಲ್ಡಿಂಗ್ ಮೇಲೆ ಯಾರು ಬಾಂಬ್ ಹಾಕ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಉದ್ಭವ ಆಗಿರುತ್ತೆ. ಜೀವ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ ಅಲ್ಲಿರುವಂತಹ ಪ್ರಜೆಗಳು.